ಹಾಯ್ ಫ್ರೆಂಡ್ಸ್, KSRTC ಅವರ ಇದು ಒಂದು ನೋಟಿಫಿಕೇಷನ್ ಆಗಿದೆ 2020 ತುಂಬ ವರ್ಷ ಕೂಡ ಆಯಿತು. ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿದೆ, ವೆರಿಫಿಕೇಷನ್ ಮುಗಿದು ತಿಂಗಳು ಆದರೂ ಕೂಡ ಅವರು ಇನ್ನೂ ಕೂಡ ಟ್ರ್ಯಾಕ್ ಟೆಸ್ಟ್ ಇವತ್ತು ನಾಳೆ ಅಂತ ಹೇಳಿ ತುಂಬ ದಿನದಿಂದ ಕಾಯಿಸುತ್ತಾ ಇದ್ದಾರೆ. ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸ್ಟಾರ್ಟ್ ಮಾಡುತ್ತಾ ಅಂತ ಅವರು ಮಾಹಿತಿಯನ್ನು ನೀಡಿದರು. ಹುಮ್ನಾಬಾದ್ ಟ್ರ್ಯಾಕ್ ರೆಡಿ ಇದೆ ಅಂತ. ಹಿಂದಿನ ಒಂದು ವೀಕಿನಲ್ಲಿ ಅವರು ಲಿಸ್ಟನ್ನು ಹಾಕುತ್ತಾರಂತ ಮಾಹಿತಿ ಬಂದಿತ್ತು. ಬಟ್ ಯಾವುದೇ ರೀತಿಯಿಂದ ಲಿಸ್ಟ್ ಹಾಕಿಲ್ಲ. ಈ ಒಂದು ವೀಕಿನಲ್ಲಿ ಲಿಸ್ಟ್ ಹಾಕಬಹುದು ಅಂತ ನಾವು ಹೋಪನ್ನು ಇಡಬಹುದು. ಹಾಗಾದರೆ ಈಗ ನೋಡುವ ಈ ಒಂದು ಡಿಕಂಸಿ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ಯಾವ ರೀತಿ ಒಂದು ವರ್ಗೀಕರಣ ಮಾಡಿದ್ದಾರೆ ಅಂತ. ಯಾಕಂದರೆ ಇದು ಒಂದು 2020 ನೋಟಿಫಿಕೇಷನ್ ಆಗಿದೆ. ಇಲ್ಲಿ ನೀವು ನೋಡಬಹುದು ಕ್ಯಾಟಗರಿ ವೈಸ್ ಹುದ್ದೆಗಳ ವರ್ಗೀಕರಣವನ್ನು ಮಾಡಿದ್ದಾರೆ. ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ವರ್ಗೀಕರಣ ಟೋಟಲ್ ಇಲ್ಲಿ 2545 ಹುದ್ದೆಗಳಿಗೆ ಅವರು ಒಂದು ಕಾಲ್ ಮಾಡಿದರು. ಸಾಮಾನ್ಯ ಇಲ್ಲಿ ನೀವು ನೋಡಬಹುದು ಪರಿಶಿಷ್ಟ ಜಾತಿಯವರ ಸಾಮಾನ್ಯ, ಮಹಿಳೆ, ಗ್ರಾಮೀಣ, ಮಾಜಿ ಸೈನಿಕರು, ಕರ್ನಾಟಕ ಮಾಧ್ಯಮ, ಯೋಜನಾ ನಿರಾಶ್ರಿತರು. ಟೋಟಲ್ ಪರಿಶಿಷ್ಟ ಜಾತಿಯಲ್ಲಿ 383 ಹುದ್ದೆ ಇಲ್ಲಿ ಖಾಲಿ ಇದೆ. ಪರಿಶಿಷ್ಟ ಪಂಗಡದವರಿಗೆ 77 ಹುದ್ದೆ ಇಲ್ಲಿ ಖಾಲಿ ಇದೆ. ಪ್ರವರ್ಗ 1 102 ಹುದ್ದೆ. ಅದೇ ರೀತಿ 2A 381, 2B 100, 3A 102, 3B 126. ಸಾಮಾನ್ಯ ಅಭ್ಯರ್ಥಿಗಳು 1274. ಅವರು 2545 ಟೋಟಲ್ ವೇಕೆನ್ಸಿ ಇಲ್ಲಿ ಖಾಲಿ ಇತ್ತು. ಬಟ್ ಅವರು 2000 ಹುದ್ದೆಗಳಿಗಷ್ಟೇ ಆಯ್ಕೆ ಮಾಡುತ್ತಾರಂತ ತಿಳಿಸಿಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಕ್ಯಾಟಗಿರಿ ಯಾವುದು ಅಂತ ನೀವು ನೋಡಿಕೊಳ್ಳಿ. ಯಾಕಂದರೆ ಇದು ತುಂಬ ಒಂದು 2020 ನೋಟಿಫಿಕೇಷನ್ ಆಗಿದೆ. ಅವರು ಈ ಒಂದು ನೋಟಿಫಿಕೇಷನ್ ಪ್ರಕಾರನೇ ಅಭ್ಯರ್ಥಿಗಳನ್ನು ಕೂಡ ಅವರು ಕ್ಯಾಟಗರಿ ವೈಸ್ ಮೀಸಲಾತಿ ಇಟ್ಟು ಅವರು ಕ್ಯಾಟಗರಿ ವೈಸ್ ಕೂಡ ಅವರು ಸೆಲೆಕ್ಟ್ ಮಾಡುತ್ತಾರೆ. ಸೊ ಫ್ರೆಂಡ್ಸ್, ನೀವು ಕೂಡ ಟ್ರ್ಯಾಕ್ ಟೆಸ್ಟ್ಗೆ ರೆಡಿಯಾಗಿರಿ. ಈ ವಾರದಲ್ಲಿ ಖಂಡಿತವಾಗಲಿಯೂ ಕೂಡ ನಿಮ್ಮ ಒಂದು ಲಿಸ್ಟನ್ನು ಅವರು ಬಿಡುಗಡೆ ಮಾಡುತ್ತಾರೆ. ಟ್ರ್ಯಾಕ್ ಟೆಸ್ಟಿನ ಸಲುವಾಗಿ ಯಾರು ಹುಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ. ಅದೇ ರೀತಿ BMTCಯ ಕೀ ಆನ್ಸರ್ ಕೂಡ ಬಿಟ್ಟು ಆಕ್ಷೇಪಣೆ ಕೂಡ ಸಲ್ಲಿಸಿ ಆಯಿತು. ಈಗ ಈ ವಾರದಲ್ಲಿ BMTC ಅವರ ಕೂಡ 1:5 ಅರ್ಹತಾ ಪಟ್ಟಿಯನ್ನು ಕೂಡ ಅವರು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಸೊ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.